ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ರೆಸಿಪಿ ಮಾಡೋದಕ್ಕೆಲ್ಲ ದಿನಸಿ ಬೇಕೇ ಬೇಕಲ್ವಾ. ಹಾಗಾಗಿ ನಾನು ಡಿಮಾರ್ಟಲ್ಲಿ ಹೋಗಿ ಏನೇನು ತೊಗೊಂಡು ಬಂದೆ ಅಂತ ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋದರೆ ಎಷ್ಟು ದುಡ್ಡಿದ್ರೂ ಸಾಕಾಗೋದಿಲ್ಲ. ಎಂತೆಂಥ ಐಟಮು ಅಂತ ಅಂದರೆ ಎಲ್ಲ ಥರದ್ದು ಐಟಮು ಐತೆ ಫ್ರೆಂಡ್ಸ್. ದುಡ್ಡೊಂದು ಇಟ್ಕೊಂಡು ಹೋಗಬೇಕು, ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಡಿಮಾರ್ಟಲ್ಲಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಇಂಥದ್ದು ಐತೆ ಅನ್ನೋಂಗಿಲ್ಲ, ಎಲ್ಲ ಥರದ ಐಟಮು ಐತೆ. ಅದೇ ರೀತಿ ಚೀಪಾಗೂ ಇರುತ್ತೆ, ಬೆಸ್ಟಾಗೂ ಇರುತ್ತೆ. ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಕಾಗೋದಿಲ್ಲ. ಒಳ್ಳೊಳ್ಳೆ ಐಟಮು, ಆದರೆ ಅದೇ ರೀತಿ ಪ್ರೈಸ್ ಕೂಡ ಅದೇ ಇದೆ. ಚಿಕ್ಕ ಚಿಕ್ಕದಾಗಿ ಪುಟ್ಟಾಗಿ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂತಾರಲ್ಲ, ಅದಂತೂ ನಿಜನೇ ಡಿಮಾರ್ಟ್ಗೆ ಹೋದರೆ. ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ. ಇದೇ ಫಸ್ಟು ವೀಡಿಯೋದ ಮಾಡೋದಕ್ಕೆ ಬಿಟ್ಟಿದ್ದು, ಇಲ್ಲಾಂದರೆ ಎಲ್ಲರೂ ವೀಡಿಯೋ ಮಾಡಬೇಡಿ ಅಂತ ಅಂದರು. ಹಾಗೂ ಒಂದೆರಡು ಕಡೆ ವೀಡಿಯೋ ಮಾಡಿಬಿಡಿ ಅಂತ ಅಂದರು. ನಾನು ಹಂಗೆ ಒಂದು ಚಿಕ್ಕದಾಗಿ ವೀಡಿಯೋ ತೊಗೊಂಡೆ. ನನಗಿಷ್ಟ ಆದಂಥ ಐಟಮ್ಸ್ ನೋಡ್ತಾ ಇದ್ದಾಗ ಇಷ್ಟ ಆಯಿತು ಅಂತೇಳಿ ಒಂದು ವೀಡಿಯೋಸ್ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಇದೆಲ್ಲ ತುಂಬಾ ಚೆನ್ನಾಗಿತ್ತು, ಸರ್ವ್ ಮಾಡೋಕ್ಕೆ ಚೆನ್ನಾಗಿತ್ತು. ಈಗ ಒಂದು ಗ್ಲಾಸ್ ತೋರಿಸಿದ್ನಲ್ಲ, ಪೈಪಿಂಗ್ ಗ್ಲಾಸು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಪೈಪಿಂಗ್ ಗ್ಲಾಸಲ್ಲಿ ಕುಡಿತಾ ಇದ್ವಿ. ನಿಮಗೂ ಗ್ಯಾಪ್ನ ಐತೆ ಅನ್ಕೋತೀನಿ. ಚೆನ್ನಾಗಿತ್ತು. ಒಳಗಡೆ ಎಲ್ಲ ಸ್ಟೀಲು, ಹೊರಗಡೆ ಮಾತ್ರ ಒಂಥರ ಅಲ್ಯೂಮಿನಿಯಂ ಥರ ಹಿತ್ತಾಳೆ ಥರ ಕೋಟಿಂಗ್ ಕೊಟ್ಟಿದ್ರು. ಇದೆಲ್ಲ ಮಕ್ಕಳು ಲಂಚ್ ಬಾಕ್ಸ್ಗಳು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಪಾತ್ರೆಗಳೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಎಲ್ಲ ಪಾತ್ರೆದೆಲ್ಲ ವೀಡಿಯೋಸ್ ಅಂದರೆ ಪಾತ್ರೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಐತೆ. 500, 600, 799, 399. ಹಾಗಾಗಿ ನಾನು ಪಾತ್ರೆ ಎಲ್ಲ ತೊಗೊಂಡಿಲ್ಲ. ಮುಂದಕ್ಕೆ ತೊಗೊಳ್ಳೋಣ ಅಂತ ಹಂಗೆ ವೀಡಿಯೋ ಶೇರ್ ಮಾಡಿದೆ. ನೋಡಿ ಇದೆಲ್ಲ ಬಿಸಿನೀರು ಕಾಯಿಸ್ತೀವಲ್ಲ ಕೆಟ್ಟಲು, ಅದ್ರದ್ದು ಇದು. ಇದೆಲ್ಲ ಮತ್ತು ಇದು ಕಂಫರ್ಟು ಎಲ್ಲ ಪ್ರತಿಯೊಂದು ಐತೆ ನಮ್ಮ ಡಿಮಾರ್ಟಲ್ಲಿ. ನಾವು ನೋಡಿ ನಮಗೆ ನಮ್ಮ ಬಜೆಟಲ್ಲಿ ಏನೇನಿದೆಯೋ ಅದನ್ನು ತೊಗೋಬೇಕಾಗುತ್ತೆ. ಇದನ್ನೆಲ್ಲ ನಾನು ಏನೇನು ತೊಗೊಂಡು ಬಂದೆ ಅಂತ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದೆಲ್ಲ ಸರ್ಫ್ ಎಕ್ಸಲ್ಲು, ಟಾಪ್ ಲೋಡು, ಫ್ರಂಟ್ ಲೋಡ್ ಎಲ್ಲ ಇರುತ್ತಲ್ಲ ಅದ್ರದ್ದು, ಮತ್ತು ಟೈಡು ಅವೆಲ್ಲ ಇರುತ್ತೆ. ಪ್ರತಿಯೊಂದು ಐಟಮ್ ಇತ್ತು ಫ್ರೆಂಡ್ಸ್. ಇದೆಲ್ಲ ಮಕ್ಳದ್ದು ಬುಕ್ಸು, ಪೆನ್ನು. ಹಾಗಾಗಿ ಮಕ್ಳಿಗೆ ಏನೇನು ಬೇಕೋ ಮಕ್ಕಳು ಕೂಡ ತೊಗೊಂಡ್ರು. ನನಗೆ ಏನೇನು ಬೇಕೋ ನಾನು ಕೂಡ ತೊಗೊಂಡೆ. ನೋಡಿ ಬ್ಯಾಗ್ ಇದೆಲ್ಲ 799 ಬ್ಯಾಗು. ಟ್ರಾವೆಲ್ ಬ್ಯಾಗ್ ಇದು. ಚಿಕ್ಕದಾಗಿ ಮಕ್ಕಳು ಒಂದು 4 ಜೊತೆ ಬಟ್ಟೆ ಎತ್ಕೊಂಡು ಹೋಗ್ಬೋದು. ಇದು ತುಂಬ ಸಾಫ್ಟಾಗಿತ್ತು. ಇದು ಪಿಲ್ಲೋ ಕವರ್ ಅಂತಾರಲ್ಲ, ತುಂಬ ಸಾಫ್ಟಾಗಿತ್ತು. ಅದೇ ರೀತಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದೆಲ್ಲ ಬೆಡ್ ಕವರು ಮತ್ತು ಸ್ಕ್ರೀನ್ ಕರ್ಟನ್ದು ಅವೆಲ್ಲನೂ ಇತ್ತು. ಹಾಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋಸ್ ಮಾಡ್ಕೊಂಡು ನೋಡಿ. ಪ್ರತಿಯೊಂದು ಐಟಮ್ ಇರುತ್ತೆ ಡಿಮಾರ್ಟಲ್ಲಿ. ಅಂದರೆ ಸ್ವಲ್ಪ ದುಡ್ಡನ್ನ ಇಟ್ಕೊಂಡು ಹೋಗ್ಬೇಕು. ಒಂದು 5 ತಿಂಗ್ಳಿಗೊಂದು ಸಲ, 6 ತಿಂಗ್ಳಿಗೊಂದು ಸಲ ಆ ಥರ ಹೋದಾಗ ನಮ್ಮಂಥವ್ರಿಗೆ ತಿಂಗಳು ಹೋಗ್ತೀವಿ ಅಂತಂದರೆ ಆಗೋದಿಲ್ಲ. 6 ತಿಂಗಳು ಒಂದು ಸಲ, 5 ತಿಂಗ್ಳಿಗೆ ಒಂದು ಸಲ ಹೋಗಿ ನಾವು ಒಂದು 10,000ದಿಂದ 15,000 ರೂಪಾಯಿ ನಾವು ಖರ್ಚು ಮಾಡಿಕೊಂಡು ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರ್ಬೋದು. ನೋಡಿ ಇದೆಲ್ಲ ದೊಡ್ಡ ಐಟಮ್ಸ್ ಗಿಡ ಅಂತದೇ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಬ್ರಷು ಅದಿತ್ತು. ಪ್ರತಿಯೊಂದು ಇತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ಡಬ್ಬ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಗ್ಲಾಸಸ್ ಥರನೇ ಕಾಣಿಸ್ತಿದೆ. ಮೇಲೆ ಮಾತ್ರ ಪ್ಲಾಸ್ಟಿಕ್ಕು. ಇದು ಬಂದು ಗಾಜಿಂದು. ತುಂಬ ಚೆನ್ನಾಗಿತ್ತು. ಇದು ಕೂಡ ನೋಡಿದೆ ನಾನು. ನೋಡಿ ಎಲ್ಲ ಐಟಮ್ಸ್ ಎಲ್ಲ ನಮ್ಮ ಡಿಮಾರ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಡಿಮಾರ್ಟ್ಗೆ ಹೋಗಬೇಕು ಅಂತಂದರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ. ನಿಮ್ಮನೆ ಹತ್ರ ನಿಯರೆಸ್ಟ್ ಇರುತ್ತಲ್ಲ ಆ ಡಿಮಾರ್ಟ್ಗೆ ಹೋಗಿ. ನಮಗೆ ಇಲ್ಲಿ ನಿಯರೆಸ್ಟು ಅಂದರೆ ನೆಲಮಂಗಲದಲ್ಲಿ ಬರುತ್ತಲ್ಲ ಆ ಡಿಮಾರ್ಟ್ಗೆ ನಾವು ಯಾವಾಗಲೂ ಹೋಗೋದು. ತುಂಬಾ ಚೆನ್ನಾಗಿರುತ್ತೆ. ಹೋದರೆ ಮಾತ್ರ ಒಂದು 3 ಅವರ್ 4 ಅವರ್ ಬೇಕೇ ಬೇಕು. ಒಳಗೆ ಹೆಂಗೆ ಹೋಗ್ತೀವೋ ಹೊರಗೆ ಬರೋ ಅಷ್ಟರಲ್ಲಿ ಅಷ್ಟೇ ಟೈಮ್ ಆಗಿರುತ್ತೆ. ಇದೆಲ್ಲ ಬ್ಯಾಗ್ಸ್ ಕಲೆಕ್ಷನು ತುಂಬಾ ಚೆನ್ನಾಗಿತ್ತು. ಪರ್ಸು, ಬ್ಯಾಗು ಚಿಕ್ಕ ಅಂದರೆ ಕಾಸ್ಟ್ಲಿ ಇತ್ತು. ಇದೆಲ್ಲ ಸ್ವಲ್ಪ ರೇಟ್ ಇತ್ತು ಬ್ಯಾಗೆಲ್ಲನೂ. 599, 699 ಆ ಥರನೇ ಇತ್ತು. ಬ್ಯಾಗು ಕೂಡ 99 ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ಈ ಸಲ ವೀಡಿಯೋ ಮಾಡೋಕ್ಕೆ ಬಿಟ್ಟರು, ಅದೊಂದು ಖುಷಿ ಆಯಿತು. ಒಂದು ಕಡೆ ಮಾತ್ರ ವೀಡಿಯೋ ತೆಗಿಬೇಡಿ ಮೇಡಮ್ ಅಂತ ಅಂದರು. ಆ ಕಡೆ ತೆಗಿಯೋಕ್ಕೆ ಹೋಗಲಿಲ್ಲ. ಬಾಕಿ ಎಲ್ಲ ವೀಡಿಯೋನು ಶೇರ್ ಮಾಡಿದೆ. ಹಂಗೆ ಚಿಕ್ಕದಾಗಿ ಕ್ಲಿಪ್ ತೊಗೊಂಡಿದ್ದು. ಮಕ್ಕಳು ನೋಡಿ ಎಷ್ಟು ಪುಟ್ಟದಾಗೈತೆ. ಯಾರ ಬರ್ತಡೆಗೆ ಇದನ್ನು ಗಿಫ್ಟ್ ಕೊಡ್ಬೋದು ಅಂತ ಅಂದರೆ ಆರಾಮಾಗಿ ಕೊಡ್ಬೋದು. ಇದು ಹೇರ್ ಬ್ಯಾಂಡ್ಸ್ ಇದು, ಮತ್ತು ಕ್ಲಿಪ್ಪು, ಏರ್ ಬ್ಯಾಂಡು ಎಲ್ಲ ಚೆನ್ನಾಗಿತ್ತು. ಅಂದರೆ ಇದು ಚಿಕ್ಕದಾಗಿರುತ್ತಲ್ಲ, 3 4 ಕಾಂಬೋ ಥರ ಬರುತ್ತೆ. ಚೆನ್ನಾಗಿತ್ತು. ಕ್ವಾಲಿಟಿಗಳು ಕೂಡ ಚೆನ್ನಾಗಿರುತ್ತೆ. ನೋಡಿ ಇದು ಮಿರರ್. ಇದು ಪುಟ್ಟದಾಗಿ ಚೆನ್ನಾಗಿತ್ತು. ಎಲ್ಲರೂ ನಾವು ಹೊರಗೆ ಹೋಗ್ತೀವಿ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಮಿರರ್ನ. ಈ ಕಡೆ ಬಂದರೆ ಬಟ್ಟೆದು ಸ್ವಲ್ಪ ಬಟ್ಟೆನೂ ನೋಡಿದ್ವಿ. ಯಾಕಂದರೆ ಡಿಮಾರ್ಟ್ಗೆ ಹೋದರೆ ಎಲ್ಲ ಕಡೆ ಸುತ್ತಾಡಬೇಕಲ್ವ. ಹಾಗಾಗಿ ತಗೊತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಆದರೂ ಕೂಡ ಬಟ್ಟೆನೂ ಕೂಡ ತೊಗೊಂಡ್ವಿ. ಯಾವುದಾದ್ರು ಬಟ್ಟೆ ತೊಗೊಂಡೆ ಅಂತ ಅದು ಕೂಡ ವೀಡಿಯೋ ಶೇರ್ ಮಾಡ್ತೀನಿ. ಚೆನ್ನಾಗಿತ್ತು. ಡೈಲಿ ವೇರ್ಗೆ ಮಕ್ಕಳು ಕಾಲೇಜ್ ಹಾಕ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿ ಕೂಡ. ಇದೆಲ್ಲ ನೈಟಿಗಳು 399, 400 ಆ ಥರನೇ ಇತ್ತು ಕಾಸ್ಟು. ನೈಟಿ ಎಲ್ಲ ಕಮ್ಮಿ ಇಲ್ಲ, ರೇಟ್ ಇದೆ ನೈಟಿ ಎಲ್ಲ. ನಾನು ಎಲ್ಲ ಕಡೆ ಅಷ್ಟೂ ನೈಟಿ ರೇಟ್ ಇದೆ. ಹಾಗೆ ಡಿಮಾರ್ಟಲ್ಲೂ ಕೂಡ ನೈಟಿ ರೇಟ್ ಐತೆ.
ಇನ್ನು ಈ ಕಡೆ ಬಂದರೆ ಚಪ್ಪಲ್ಗಳು ಒಳ್ಳೊಳ್ಳೆ ಕಲೆಕ್ಷನು ಐತೆ ಕೂಡ ಚಪ್ಪಲಿ. ನಾನು ಒಂದು ಜೊತೆ ಚಪ್ಪಲಿ ತೊಗೊಂಡೆ, ಡೈಲಿ ಯೂಸ್ಗೆಲ್ಲ ಆಗುತ್ತೆ ಅಂತ. ಯಾಕಂದರೆ ನಾವು ಹೋಗೋದೇ ಒಂದು ಸಲ ಅಪರೂಪಕ್ಕಲ್ವ ಡಿ-ಮಾರ್ಟ್ಗೆ, ಹೋದಾಗ ಒಂದು ಸಲ ತೊಗೊಬಿಡ್ಬೇಕು ಅಂತೇಳಿ ಇದೆಲ್ಲ ಕುರ್ತೀಸ್ ಟಾಪ್ಗಳು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ಒಂದು ಜೊತೆ ಡ್ರೆಸ್ಸು ಕೂಡ ತೊಗೊಂಡೆ, ಚೆನ್ನಾಗಿತ್ತು. 799 ಒಂದು ಡ್ರೆಸ್ ತೊಗೊಂಡೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಪ್ಯಾಂಟು ಮತ್ತು ಟಾಪ್ ಎರಡು ಸೆಟ್ ಬಂದಿತ್ತು, ನನಗಿಷ್ಟ ಆಯಿತು. 399 ಒಂದೊಂದು ಲೆಗ್ಗಿನ್ಸ್. ಇದು ಲೆಗ್ಗಿನ್ಸ್ ಅಂದರೆ ಈ ಪ್ಯಾರ್ಲರ್ ಪ್ಯಾಂಟ್ ಬರ್ತಲ್ಲ ಆ ಥರ 249, ಇದೆಲ್ಲ ವೇಲ್ 149, 150, 129 ಎಲ್ಲ 99 ಆ್ಯಡ್ ಮಾಡಿರ್ತಾರೆ ಅಷ್ಟೇ. 129, 139 ಎಲ್ಲ ಮಗಳು ನೋಡ್ತಾ ಇದ್ಲು, ಅಂದರೆ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಜೀನ್ಸ್ ತೊಗೊಂಡ್ಲು ಮತ್ತು ಒಂದೆರಡು ಸ್ಕರ್ಟ್ ತೊಗೊಂಡ್ಲು. ತುಂಬಾ ಚೆನ್ನಾಗಿತ್ತು ಮಾತ್ರ ಡಿ-ಮಾರ್ಟಲ್ಲಿ. ನೋಡಿ ಎಷ್ಟೆಲ್ಲ ಕಲೆಕ್ಷನ್ ಇತ್ತು ಅಂದರೆ, ಇದೆಲ್ಲ ಜೆಂಟ್ಸ್ ಕಡೆ ಜೆಂಟ್ಸ್ ಶರ್ಟ್ಗಳು, ಪ್ಯಾಂಟ್ಗಳು, ಲೆಗ್ಗಿನ್ಸು, ಶಾರ್ಟ್ಸು ಆ ಥರನೂ ಕೂಡ ಇತ್ತು. ಎಲ್ಲ ಕೌಂಟ್ರು ಇದೆ ನಮ್ಮ ಡಿ-ಮಾರ್ಟಲ್ಲಿ. ನೋಡಿದ್ರಲ್ಲ, ನಮ್ಮ ಮನೆ ಹತ್ರ ಇರೋ ನಿಯರೆಸ್ಟಲ್ಲಿ. ತುಂಬ ದಿವಸನೇ ಆಗಿತ್ತು ನಾವು ಹೋಗಿ ಡಿ-ಮಾರ್ಟ್ಗೆ ಹೋಗಿರಲಿಲ್ಲ, ಹಾಗಾಗಿ ಚಿಕ್ಕದಾಗ ಒಂದೊಂದು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡಿದ್ದೀನಿ. ಇದ್ರದ್ದು ನಾನು ಏನೇನು ದಿನಸಿ ತೊಗೊಂಡು ಬಂದೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದೆಲ್ಲ ಜೆಂಟ್ಸಿಂದು ಕೋಟ್ಗಳು ಬರುತ್ತಲ್ಲ, ಶಾರ್ಟಾಗಿ ಚಿಕ್ಕದಾಗಿರೋಂಥ ಕೋಟ್ಗಳು, ಅಂದರೆ ಸ್ಲೀವ್ಲೆಸ್ ಇರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಇದೆ ನಮ್ಮ ಡಿ-ಮಾರ್ಟು ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ಸಲ ಒಂದು 10,000 15,000 ಬಜೆಟ್ ಇಟ್ಕೊಂಡು ಹೋದರೆ ಡಿ-ಮಾರ್ಟಲ್ಲಿ ನಮ್ಗೆ ಏನೇನು ಬೇಕೋ ಐಟಮ್ನ ಒಂದೊಂದೆರಡೆರಡು ತೊಗೊಂಡು ಬರ್ಬೋದು. ನಾನೇನೇನು ತೊಗೊಂಡು ಬಂದೆ ಅಂತ ಖಂಡಿತವಾಗ್ಲೂ ದಿನಸಿದು ಸಪ್ರೇಟಾಗಿ ಮಾಡ್ತೀನಿ. ಡ್ರೆಸ್ ತೊಗೊಂಡು ಬಂದೆ ಅದನ್ನು ಕೂಡ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಡಿ-ಮಾರ್ಟ್ ಎಲ್ಲ ಕಡೆ ಒಂದೇ ಥರ ಇರುತ್ತೆ, ಆದರೆ ನೋಡೋಕ್ಕೆ ಒಂದು ಖುಷಿ ಜಾಸ್ತಿ ಇರುತ್ತಲ್ವ. ನಮಸ್ತೆ ಫ್ರೆಂಡ್ಸ್.